ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆಯ 50ನೇ ಅಧ್ಯಾಯದಲ್ಲಿ ಕಾಕಾ ಸಾಹೇಬ್ ದೀಕ್ಷಿತ ಹಾಗೂ ಟಿಂಬೇಸ್ವಾಮಿ ಮತ್ತು ಬಾಲರಾಮ ದುರಂದರ ಇವರ ಅನುಭವಗಳ ಕುರಿತು ತಿಳಿದುಕೊಳ್ಳೋಣ. ಶ್ರೀಕೃಷ್ಣನಂತೆ ಗೀತಾಮೃತವನ್ನು ಬೋಧಿಸುತ್ತಾ ಭಕ್ತರ ಪಾಲಕನಾಗಿ ಅವರಿಗೆ ಸರ್ವಶಕ್ತಿಯನ್ನು ದಯಪಾಲಿಸುವ ಕರುಣಾಮಯಿ ಸಾಯಿ, ನಿನಗೆ ಜಯತು. ಓ ಸಾಯಿ, ಕೃಪಾದೃಷ್ಟಿಯಿಂದ ನೀವು ನಮ್ಮೆಡೆಗೆ ನೋಡಿ ನಮಗೆ ಆಶೀರ್ವದಿಸಿ ಎಂದು ಪ್ರಾರ್ಥಿಸೋಣ. ಈ ಸಾಯಿ ಸಚ್ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೂ ಸುಖಶಾಂತಿ ದೊರಕುತ್ತವೆ ಎಂಬ ಮಾತನ್ನು ನಿದರ್ಶಿಸುವ ಘಟನೆಯನ್ನು ಪರೀಕ್ಷಿಸೋಣ. ಕಾಕಾ ಸಾಹೇಬ್ ದೀಕ್ಷಿತ. ಶ್ರೀಹರಿ ಸೀತಾರಾಮ ಅಥವಾ ಕಾಕಾ ಸಾಹೇಬ್ ದೀಕ್ಷಿತರು 1864ರಲ್ಲಿ ಜನ್ಮ ತಾಳಿದರು. ಅವರು ಪ್ರೈಮರಿ ವ್ಯಾಸಂಗವು ಹಿಂಗನಘಾಟದಲ್ಲಿಯೂ ಸೆಕೆಂಡರಿ ವ್ಯಾಸಂಗವು ನಾಗಪುರದಲ್ಲಿಯೂ ಆಯಿತು. ಉಚ್ಚ ವ್ಯಾಸಂಗಕ್ಕಾಗಿ ಅವರು ಮುಂಬಯಿಗೆ ಬಂದು ಮೊದಲು ವಿಲ್ಸನ್ ಕಾಲೇಜಿನಲ್ಲಿಯೂ ನಂತರ ಎಲ್ವಿನ್ಸ್ಟನ್ ಕಾಲೇಜಿನಲ್ಲಿಯೂ ವ್ಯಾಸಂಗ ಮಾಡಿದರು. ಪದವೀಧರರಾದ ನಂತರ 1883ರಲ್ಲಿ ಕಾಯಿದೆ ಮತ್ತು ಸೊಲಿಸಿಟರನ್ ಪರೀಕ್ಷೆಯನ್ನು ಮಾಡಿಕೊಂಡರು. ನಂತರ ಕೆಲವು ಕಾಲ ಮೆಸರ್ಸ್ ಲಿಟರ್ ಆ್ಯಂಡ್ ಕಂಪನಿಯಲ್ಲಿ ಸೊಲಿಸಿಟರ್ ಆಗಿ ಕೆಲಸ ಮಾಡಿದರು. ಆನಂತರ ತಮ್ಮದೇ ಆದ ಸೊಲಿಸಿಟರ್ ಸಂಸ್ಥೆ ಆರಂಭಿಸಿದರು. 1909ರ ತನಕ ಇವರಿಗೆ ಬಾಬಾರವರ ಹೆಸರೇ ಗೊತ್ತಿರಲಿಲ್ಲ. ನಂತರ ಅವರು ಲೋನಾವಳದಲ್ಲಿ ತಂಗಿದ್ದಾಗ ತಮ್ಮ ಹಳೆಯ ಸ್ನೇಹಿತರಾದ ಶ್ರೀ ನಾನಾ ಸಾಹೇಬ್ ಚಂದೋರಕರವರ ಸಂಪರ್ಕವಾಗಿ ಬಾಬಾರವರ ಪರಮಭಕ್ತರಾದರು. ಅದು ಹೇಗೆ ಎಂಬುದನ್ನು ನೋಡೋಣ. 1909ರಲ್ಲಿ ದೀಕ್ಷಿತ್ ಮತ್ತು ಚಂದೋರಕರವರು ಭೇಟಿಯಾಗಿ ಮಾತನಾಡುತ್ತಾ ಕುಳಿತಿರುವಾಗ ಕಾಕಾರವರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲು ಜಾರಿ ಅಪಘಾತ ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಿದರು. ಎಷ್ಟೇ ಚಿಕಿತ್ಸೆ ಮಾಡಿಸಿದರೂ ಕಾಲು ಸರಿ ಹೋಗಲಿಲ್ಲ ಎಂದು ಹೇಳಿದರು. ಆಗ ನಾನಾರವರು ಕಾಕಾರವರಿಗೆ ಕಾಲು ನೋವು ಗುಣವಾಗಬೇಕಾದರೆ ಶ್ರೀ ಸದ್ಗುರು ಸಾಯಿಬಾಬಾರವರ ದರ್ಶನ ಮಾಡಲು ಸಲಹೆ ಮಾಡಿದರು. ಅವರು ಬಾಬಾರವರ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿಸಿದರು. ಬಾಬಾರವರು, ನನ್ನ ಭಕ್ತರು ಎಷ್ಟೇ ದೂರದಲ್ಲಿರಲಿ, ಸಪ್ತ ಸಮುದ್ರಗಳ ಆಚೆ ಇರಲಿ, ಅವರನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆದು ತರುವಂತೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತೇನೆ ಎಂಬ ವಚನವನ್ನು ಹೇಳಿದರು. ಆಗ ಕಾಕಾರವರು ಇದನ್ನು ಕೇಳಿ ಸಂತಸದಿಂದ ಬಾಬಾರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು, ಈ ಕಾಲಿನ ಕುಂಟುತನ ಗುಣವಾಗದಿದ್ದರೂ ಅಡ್ಡಿಯಿಲ್ಲ, ಆದರೆ ನನ್ನ ಚಪಲ ಬುದ್ಧಿಯನ್ನು ಸ್ಥಿಮಿತಗೊಳಿಸಿ ನನಗೆ ನಿತ್ಯಾನಂದವನ್ನು ದೊರಕಿಸಿಕೊಡುವಂತೆ ಪ್ರಾರ್ಥಿಸುತ್ತೇನೆ ಎಂದರು. ಇದಾದ ಕೆಲವು ದಿನಗಳ ನಂತರ ಕಾಕಾ ಸಾಹೇಬರು ಮುಂಬಯಿಯ ಶಾಸನ ಸಭೆಯ ಸದಸ್ಯತ್ವಕ್ಕೆ ಮತ ಪಡೆಯಲು ಅಹಮದನಗರಕ್ಕೆ ಬಂದು ಕಾಕಾ ಸಾಹೇಬ್ ಮೀರಕರವರೊಂದಿಗೆ ತಂಗಿದ್ದರು. ಆ ಸಮಯಕ್ಕೆ ಸರಿಯಾಗಿ ಕೊಪ್ಪರಗಾಂವದಲ್ಲಿ ಮಾಮಲೆದಾರರಾಗಿದ್ದ ಕಾಕಾ ಸಾಹೇಬ್ ಮೀರಕರವರ ಪುತ್ರ ಶ್ರೀ ಬಾಳಾ ಸಾಹೇಬ್ ಮೀರಕರವರು ಅಲ್ಲಿಗೆ ಬಂದರು. ಚುನಾವಣೆಯ ನಂತರ ದೀಕ್ಷಿತರು ಶಿರಡಿಗೆ ಹೋಗಬೇಕೆಂದುಕೊಂಡಿದ್ದರು. ಮೀರಕರವರು ಇವರೊಟ್ಟಿಗೆ ಯಾರನ್ನು ಕಳುಹಿಸಬೇಕೆಂದು ಯೋಚಿಸುತ್ತಿರುವಾಗ ಶ್ಯಾಮಾರವರು ಅತ್ತೆಯ ಆರೋಗ್ಯವನ್ನು ವಿಚಾರಿಸಲು ಶಿರಡಿಯಿಂದ ಅಹಮದನಗರಕ್ಕೆ ಬಂದಿದ್ದರು. ಕಾಕಾ ಮೀರಕರವರು ಇವರನ್ನು ಭೇಟಿಯಾಗಿ ಶಿರಡಿಗೆ ಕಾಕಾ ಸಾಹೇಬ್ ದೀಕ್ಷಿತರನ್ನು ಕರೆದುಕೊಂಡು ಹೋಗುವಂತೆ ಹೇಳಿದರು. ಅದರಂತೆ ಶ್ಯಾಮ ಮತ್ತು ಕಾಕಾ ಸಾಹೇಬ್ ದೀಕ್ಷಿತರು ರೈಲಿನಲ್ಲಿ ಶಿರಡಿಗೆ ಹೊರಡಲು ನಿರ್ಧರಿಸಿದರು. ಇದಾದ ನಂತರ ಒಂದು ವಿಸ್ಮಯಕರವಾದ ಸಂಗತಿ ನಡೆಯಿತು. ಬಾಳಾ ಸಾಹೇಬರು ಬಾಬಾರವರ ಫೋಟೋಕ್ಕೆ ಹಾಕಿದ್ದ ತೆರೆಯನ್ನು ತೆಗೆದು ಕಾಕಾ ದೀಕ್ಷಿತರಿಗೆ ತೋರಿಸಿದರು. ಶಿರಡಿಗೆ ಹೋಗಿ ಕಾಣಬೇಕೆಂದಿದ್ದ ಬಾಬಾರವರು ಆಗಲೇ ಫೋಟೋದ ರೂಪದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆ ಎಂದು ಕಾಕಾ ದೀಕ್ಷಿತರು ಭಾವಿಸಿದರು. ಆ ಫೋಟೋವಿನ ಗಾಜು ಒಡೆದು ಹೋಗಿದ್ದರಿಂದ ಮೇಘಾರವರಿಗೆ ಅದನ್ನು ಸರಿಪಡಿಸಲು ಶ್ಯಾಮಾರವರ ಕೈಯಲ್ಲಿ ಕೊಟ್ಟು ಅಹಮದನಗರಕ್ಕೆ ಕಳುಹಿಸಿದ್ದರು. ಅದು ಸರಿಯಾಗಿ ಕಾಕಾ ಮತ್ತು ಶ್ಯಾಮಾರವರ ಸಂಗಡ ಶಿರಡಿಗೆ ಹೊರಟಿತು. ನಂತರ ಕಾಕಾ ದೀಕ್ಷಿತ್ರವರು ಶ್ಯಾಮಾರೊಡನೆ ಶಿರಡಿಗೆ ಹೊರಟರು.
ಶಿರಡಿಯ ಮಸೀದಿಯಲ್ಲಿ ಬಾಬಾರ ದರ್ಶನ ಪಡೆದು ಆನಂದ ಬಾಷ್ಪ ಹುಟ್ಟಿತು. ಆಗ ಬಾಬಾರವರು ಇವರನ್ನು ಕುರಿತು, ನಿಮ್ಮನ್ನೇ ಎದುರು ನೋಡುತ್ತಿದ್ದೆ, ಆದುದರಿಂದಲೇ ಶ್ಯಾಮನನ್ನು ಕಳುಹಿಸಿದ್ದೆ ಎಂದರು. ಆನಂತರ ಕಾಕಾ ದೀಕ್ಷಿತ್ ರವರು ಅನೇಕ ವರ್ಷಗಳ ಕಾಲ ಬಾಬಾರೊಡನೆ ಇದ್ದರು. ಇವರು ಶಿರಡಿಯಲ್ಲಿ ಒಂದು ವಾಡ ಕಟ್ಟಿಸಿ ಶಿರಡಿಯಲ್ಲಿಯೇ ವಾಸ ಮಾಡತೊಡಗಿದರು. ಬಾಬಾರವರಿಂದ ಅವರು ಪಡೆದ ಅನುಭವಗಳು ಸಾವಿರಾರು. ಆದ್ದರಿಂದ ಅವೆಲ್ಲವುಗಳನ್ನು ಇಲ್ಲಿ ವಿವರಿಸಲು ಅಸಾಧ್ಯ. ಕೊನೆಯಲ್ಲಿ ನಿನ್ನನ್ನು ವಿಮಾನದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದು ಬಾಬಾ ಕಾಕಾ ದೀಕ್ಷಿತ್ ರವರಿಗೆ ಹೇಳಿದ್ದರು. ಇದು ನಿಜವಾಯಿತು. 1926 ಜುಲೈ 5ನೇ ತಾರೀಕಿನಂದು ಅವರು ಹೇಮಾಂಡ ಪಂತರೊಡನೆ ಬಾಬಾರವರ ಬಗ್ಗೆ ಮಾತನಾಡುತ್ತಿದ್ದಾಗ ಒಮ್ಮೆಲೆ ಅವರು ಬಾಬಾರವರಲ್ಲಿ ಶೀಘ್ರವಾಗಿ ಧ್ಯಾನಾಸಕ್ತರಾದಂತೆ ತೋರಿತು. ಕೂಡಲೇ ಅವರು ನಿರಾಯಾಸವಾಗಿ ತಮ್ಮ ತಲೆಯನ್ನು ಹೇಮಾಂಡ ಪಂತರ ಭುಜದ ಮೇಲೆ ಇಟ್ಟು ಇಹಲೋಕ ತ್ಯಜಿಸಿದರು. ಟಿಂಬೇಸ್ವಾಮಿ: ಈ ಸಂತರು ಹೇಗೆ ಪರಸ್ಪರ ಸೋದರ ಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ. ಒಂದು ಸಾರಿ ಟಿಂಬೇಸ್ವಾಮಿ ಎಂಬ ಪ್ರಸಿದ್ಧರಾದ ಶ್ರೀ ವಾಸುದೇವಾನಂದ ಸರಸ್ವತಿಯವರು ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಿಯಲ್ಲಿ ತಂಗಿದ್ದರು. ಅವರು ದತ್ತಾತ್ರೇಯರ ಉಪಾಸಕರಾಗಿದ್ದರು. ಮಹಾಜ್ಞಾನಿಗಳು, ಯೋಗಿ ಸಂಪನ್ನರೂ ಆಗಿದ್ದರು. ಒಮ್ಮೆ ನಾಂದೇಡದ ಪುಂಡಲೀಕರಾವ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಂದಿಗೆ ಹೊರಟರು. ಅವರ ದರ್ಶನ ಪಡೆದ ನಂತರ ಸಂಭಾಷಣೆ ನಡೆಯುತ್ತಿದ್ದಾಗ ಶ್ರೀ ಸಾಯಿಬಾಬಾರವರ ವಿಷಯವು ಬಂದಿತು. ಬಾಬಾರವರ ಹೆಸರನ್ನು ಕೇಳಿದೊಡನೆ ಸ್ವಾಮೀಜಿಯವರು ಅಲ್ಲಿಯೇ ನಮಸ್ಕಾರ ಮಾಡಿ ತೆಂಗಿನಕಾಯಿ ತೆಗೆದುಕೊಂಡು, ಇದನ್ನು ಶ್ರೀ ಸಾಯಿಬಾಬಾರವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೆ ಪ್ರೀತಿಸುತ್ತೀರಿ ಎಂದು ಹೇಳಿ ಎಂದು ತಿಳಿಸಿ ಪುಂಡಲೀಕರಾವರವರಿಗೆ ಕೊಟ್ಟರು. ನಂತರ ಇವರು ತಮ್ಮ ಮಿತ್ರರೊಡನೆ ಶಿರಡಿಗೆ ಪ್ರಯಾಣ ಬೆಳೆಸಿದರು. ದಾರಿ ಮಧ್ಯದಲ್ಲಿ ಹಸಿವಾದಾಗ ತೆಂಗಿನಕಾಯಿಯನ್ನು ಖಾರದ ಅವಲಕ್ಕಿಯೊಂದಿಗೆ ಬೆರೆಸಿ ತಿನ್ನಲು ಆರಂಭಿಸಿದರು. ಶಿರಡಿ ತಲುಪುತ್ತಲೇ ಸ್ವಾಮಿಯವರು ಬಾಬಾರವರಿಗೆ ಕೊಟ್ಟ ತೆಂಗಿನಕಾಯಿಯ ನೆನಪಾಯಿತು. ಹೆದರಿಕೆಯಿಂದ ನಡುಗುತ್ತಾ ಬಾಬಾರವರ ಮುಂದೆ ನಿಂತರು. ಈ ಮೊದಲೇ ಬಾಬಾರವರಿಗೆ ವಿಷಯ ತಿಳಿದಿತ್ತು. ಆದುದರಿಂದ ಕೂಡಲೇ ಪುಂಡಲೀಕರಾವರವರನ್ನು ಕುರಿತು, ನನ್ನ ಬಂಧುವಿನಿಂದ ತಂದ ನನ್ನ ವಸ್ತು ಕೊಡು ಎಂದರು. ಆಗ ಪುಂಡಲೀಕರಾವರವರು ಬಾಬಾರವರ ಪಾದಗಳಿಗೆರಗಿ ಕ್ಷಮಾಪಣೆ ಕೋರಿ ಅದಕ್ಕೆ ಬದಲಾಗಿ ಬೇರೆ ತೆಂಗಿನಕಾಯಿ ತರುವುದಾಗಿ ಬೇಡಿಕೊಂಡರು. ಆಗ ಬಾಬಾ, ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದು ಎಂದು ಹೇಳಿ, ನೀನು ಚಿಂತಿಸಬೇಡ, ಶ್ರೀಫಲವನ್ನು ಮುಟ್ಟಿಸುವ ಕಾರ್ಯ ನನ್ನ ಅಭಿಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತು. ಕೊನೆಗೆ ನೀನು ದಾರಿಯಲ್ಲಿ ಅದನ್ನು ತಿಂದುಬಿಟ್ಟೆ. ನಿನಗೇಕೆ ಅದರ ಹೊಣೆಗಾರಿಕೆ? ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ. ಅಹಂಭಾವವನ್ನು ತ್ಯಜಿಸು, ಆಗ ನಿನ್ನ ಪರಮಾರ್ಥಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು. ಬಾಳರಾಮ ದುರಂದರ: ಶ್ರೀ ಬಾಳರಾಮ ದುರಂದರರವರು ಮುಂಬಯಿಯ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರಕಾರಿ ಲಾ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದರು. ಇವರು ಪಂಢರಾಪುರದ ವಿಠಲನ ಪರಮಭಕ್ತರಾಗಿದ್ದರು. ಸುಮಾರು 1912ರಲ್ಲಿ ಇವರಿಗೆ ಬಾಬಾರವರ ಸಂಪರ್ಕವಾಯಿತು. ಇದಕ್ಕೆ 6 ತಿಂಗಳ ಹಿಂದೆ ಅವರ ಸಹೋದರರವರು ವಾಮನರಾವರವರ ಜೊತೆಗೆ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆದಿದ್ದರು. ಅವರು ತಮ್ಮ ಅನುಭವಗಳನ್ನು ಬಾಳರಾಮರವರಿಗೂ ಮತ್ತಿತರರಿಗೂ ಹೇಳಿದರು. ಆಗ ಎಲ್ಲರೂ ಬಾಬಾರವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು. ಅವರು ಶಿರಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾರವರು, ಈ ದಿನ ನನ್ನ ದರ್ಬಾರದ ಅನೇಕ ಜನರು ಬರುತ್ತಾರೆ ಎಂದು ಹೇಳಿದರು. ದುರಂದರ ಸಹೋದರರು ಇದನ್ನು ಇತರರಿಂದ ಕೇಳಿ ನಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ. ಆದರೂ ಇದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಕಿತರಾದರು. ಎಲ್ಲರೂ ಬಾಬಾರವರಿಗೆ ನಮಸ್ಕಾರ ಮಾಡಿ ಕುಳಿತರು. ಆಗ ಬಾಬಾರವರು, ನಾನು ಈ ಹಿಂದೆ ಹೇಳಿದ ದರ್ಬಾರದ ಜನ ಇವರೇ ಎಂದು ಹೇಳಿ ದುರಂದರ ಸಹೋದರರನ್ನು ಕುರಿತು, ಈ ಹಿಂದಿನ 60 ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು. ಎಲ್ಲರೂ ನಮ್ರತೆಯಿಂದ ಬಾಬಾರವರಿಗೆ ಕೈಜೋಡಿಸಿದರು. ನಂತರ ಬಾಳರಾಮರವರು ಬಾಬಾರವರ ಬಳಿಗೆ ಬಂದಾಗ ಬಾಬಾರವರು ಹುಕ್ಕ ಸೇದುತ್ತಿದ್ದರು. ಬಾಳರಾಮರವರಿಗೂ ಹುಕ್ಕ ಸೇದುವಂತೆ ಬಾಬಾ ಹೇಳಿದರು.
ಬಾಳರಾಮರವರಿಗೆ ಹುಕ್ಕ ಸೇದುವ ಅಭ್ಯಾಸವಿರಲಿಲ್ಲ. ಆದರೂ ಅವರು ಅದನ್ನು ಒಂದು ಬಾರಿ ಎಳೆದು ನಮ್ರತೆಯಿಂದ ಹಿಂತಿರುಗಿಸಿದರು. ಬಾಳರಾಮರವರು 6 ವರ್ಷಗಳಿಂದ ದಮ್ಮಿನಿಂದ ನರಳುತ್ತಿದ್ದರು. ಹುಕ್ಕ ಸೇದಿದಂದಿನಿಂದ ಅವರ ರೋಗ ಪೂರ್ಣ ಗುಣಮುಖವಾಯಿತು. ಆದರೆ 6 ವರ್ಷಗಳ ನಂತರ ಅವರಿಗೆ ಕೆಮ್ಮು ಬಂದಿತ್ತು. ಅಂದೇ ಬಾಬಾರವರು ಮಹಾಸಮಾಧಿ ಹೊಂದಿದರು. ಈ ದುರಂದರರವರ ಬಂಧುಗಳು ಶಿರಡಿಗೆ ಬಂದ ದಿನ ಗುರುವಾರ. ಅಂದು ಚಾವಡಿಯ ಮೆರವಣಿಗೆ. ಅದನ್ನು ನೋಡುವ ಸಂಯೋಗ ಅವರಿಗೆ ಲಭಿಸಿತು. ಚಾವಡಿಯ ಆರತಿ ಸಮಾರಂಭದಲ್ಲಿ ಬಾಳರಾಮರವರು ಬಾಬಾರವರ ಪಾದಾರವಿಂದದಲ್ಲಿ ಪಾಂಡುರಂಗನ ಪ್ರತಿಭೆಯನ್ನು ಕಂಡರು. ಮರುದಿನ ಕಾಕಡ ಆರತಿ ಸಮಾರಂಭದಲ್ಲಿಯೂ ಅದೇ ರೀತಿ ಕಂಡರು. ಬಾಳರಾಮ ದುರಂದರರವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮರವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆದಿರುತ್ತಾರೆ. ಆದರೆ ಅವರು ಅದರ ಪ್ರಕಟಣೆಯನ್ನು ನೋಡಲು ಜೀವಿಸಿರಲಿಲ್ಲ. ಅನಂತರದ 1928ರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು. ಅದರಲ್ಲಿ ಬಾಲರಾಮ ದುರಂದರರವರು ತಮ್ಮ ಅನುಭವವನ್ನು ಉಲ್ಲೇಖಿಸಿದ್ದಾರೆ. ಸದ್ಗುರು ಸಂಪನ್ನರಾದ ಬಾಬಾರವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಬಾಬಾರವರ ಆಶೀರ್ವಾದ ಸಿಗಲಿ. ಓಂ ಸಾಯಿರಾಮ್.